आप देख रहे हैं बीजापुर समय, मैं आपके साथ खलील कलादगी। कल शहर बीजापुर के जिला कांग्रेस दफ्तर में केपीसीसी महिला घटक की अध्यक्ष डॉक्टर पुष्पा अमरनाथ की मौजूदगी में एक सभा का आयोजन किया गया। इस अवसर पर लोकसभा चुनाव 2019 बीजापुर मतक्षेत्र से कांग्रेस जेडीएस गठबंधन उम्मीदवार सुनीता चौहान, केपीसीसी महिला कांग्रेस उपाध्यक्ष लक्ष्मी देसाई, केपीसीसी सेक्रेटरी रुखसाना उस्ताद, बीजापुर जिला महिला कांग्रेस अध्यक्ष महादेवी गोकाक, बीजापुर जिला कांग्रेस कमेटी उपाध्यक्ष वैद्यनाथ कपूरमठ, बीजापुर सिटी ब्लॉक कांग्रेस प्रेसिडेंट जमीर बख्शी के अलावा जिला कांग्रेस के कई पदाधिकारी और कार्यकर्ता थे मौजूद। ಇವತ್ತು ಈ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರಪ್ರಥಮವಾಗಿ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಗೆ ಪ್ರಥಮವಾಗಿ ಬಂದಿರತಕ್ಕಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಮೇಡಮ್ ಅವರನ್ನು ಈ ಒಂದು ಕಾಂಗ್ರೆಸ್ ಕಮಿಟಿ ವತಿಯಿಂದ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಮಿಟಿಯಿಂದ ಸ್ವಾಗತವನ್ನು ಕೋರುತ್ತೇನೆ। ಅದೇ ರೀತಿಯಾಗಿ ಈ ಒಂದು ಸಭೆಗೆ ರಾಜ್ಯ ಕಾರ್ಯದರ್ಶಿಗಳು ಆದಂತಹ ಶ್ರೀಮತಿ ಶಾಂಭವಿ ಮೇಡಮ್ ಅವರು ಆಗಮಿಸಿದ್ದಾರೆ। ಅವರಿಗೆ ಕೂಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಹಾಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ। ಶಾಲು ಹೊದಿಸುವ ಮುಖಾಂತರ ಸ್ವಾಗತವನ್ನು ಆಯ್ತು ಅಂತ ರಾಜ್ಯ ಉಪಾಧ್ಯಕ್ಷರಾದಂಥ ಲಕ್ಷ್ಮೀ ದೇಸಾಯಿ ಮೇಡಮ್ ಅವರು, ಜಯಶ್ರೀ ಭಾರತಿ ಅವರು, ಬ್ಲಾಕ್ ಅಧ್ಯಕ್ಷರುಗಳಾದಂಥ ಜಯಶ್ರೀ ಶಿವಣಿಗೆ ಅವರು, ಕುಸುಮಾ ಪವಾರ್ ಅವರು, ರುಕ್ಮಿಣಿ ರಾಠೋಡ್ರವರು, ಶಕುಂತಲಾ ಕಿರ್ಸೂರವರು, ಉಪಾಧ್ಯಕ್ಷರುಗಳಾದಂಥ ಕಾಶಿಬಾಯಿ ಹಡ್ಪದ್ರವರು, ಮಂಜುಳಾ ಗಾಯಕ್ವಾಡ್ರವರು, ಲಕ್ಷ್ಮೀ ಕಿರ್ಸೂರವರು ಎಲ್ಲರೂ ಆಗಮಿಸಿದಂಥ ನಮ್ಮ ಮಹಿಳಾ ಪದಾಧಿಕಾರಿಗಳನ್ನು ಹಾಗೂ ನನ್ನ ಸಹೋದರರನ್ನು ಸ್ವಾಗತಿಸುತ್ತಾ ಈ ಒಂದು ಸಭೆಯನ್ನು ಇವತ್ತು ಒಂದು ಇತಿಹಾಸವನ್ನು ನೆನಪಿಸ್ಕೋಬೇಕಾಗುತ್ತೆ। ನಾವು ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದೇ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇದು ಮೊದಲನೇ ಒಂದು ಇತಿಹಾಸ ಅಂದರೆ ತಪ್ಪಾಗಲಾರ್ದು। ಇಷ್ಟು ದಿನ ಯಾವುದೇ ಒಂದು ಹೆಣ್ಮಕ್ಳಿಗೆ ಈ ಒಂದು ಲೋಕಸಭಾ ಚುನಾವಣೆಯ ಬಹುಶಃ ನಾವೆಲ್ಲರೂ ಇವತ್ತು 21ನೇ ಶತಮಾನ, ಇವತ್ತು ಬಸವಣ್ಣನವರು 12ನೇ ಶತಮಾನದಲ್ಲಿ ಹೆಣ್ಮಕ್ಳಿಗೆ ಅವಕಾಶವನ್ನು ಕೊಟ್ಟಿದ್ರು, ಸಮಾನದ ಅವಕಾಶವನ್ನು। ಅದೇ ಒಂದು ನಿಟ್ಟಿನಲ್ಲಿ ನಾವಿವತ್ತು ಬರೀ ಭಾಷಣವನ್ನು ಕೇಳ್ತಾ ಇದ್ವಿ ಎಲ್ಲ ಅಧಿಕಾರಕ್ಕೆ ಬರ್ತಂತಹ ಒಂದು ಪಕ್ಷಗಳಲ್ಲಿ, ಆದರೆ ಇವತ್ತು ನಮ್ಮ ಮೈತ್ರಿ ಪಕ್ಷಗಳಾದಂತಹ ಕಾಂಗ್ರೆಸ್ ಮತ್ತು JDS ಅಭ್ಯರ್ಥಿಯಾಗಿ ಎರಡು ಕಡೆ ನಮ್ಮ ಬಾಗಲಕೋಟೆನಲ್ಲಿ ಮತ್ತು ವಿಜಯಪುರನಲ್ಲಿ ಹೆಣ್ಮಕ್ಳಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಹೆಣ್ಮಕ್ಳಿಗೆ ಬಹಳ ಸಂತೋಷವನ್ನು ತಂದಿದೆ ಅಂತ ನಾನು ಭಾವಿಸ್ತೇನೆ। ಸುಮಾರು 2 ಜಿಲ್ಲೆನಲ್ಲೂ ಕೂಡ ಮತದಾರನ ನಾವು ನೋಡಿದಾಗ ಬಹುಶಃ ಹತ್ತತ್ರ 50% ಹೆಣ್ಮಕ್ಳು ಇವತ್ತು ಓಟ್ ಹಾಕ್ತಕ್ಕಂಥ ಒಂದು ಸನ್ನಿವೇಶ। ಮತ್ತು ಏನು ಹೆಣ್ಮಕ್ಳು ಅಧಿಕಾರ ಕೊಟ್ಟರೆ ಏನ್ರಿ ಮಾಡ್ತಾರೆ, ಅವರು ಕೆಲಸ ಮಾಡ್ತಾರ, ಗಂಡಸರಂಗೆ ಓಡಾಡೋಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ। ಆದರೆ ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಮೀಸಲಾತಿಯನ್ನು ಕೊಟ್ಟು ಹೆಣ್ಮಕ್ಳಿಗೆ ಒಂದು ದನಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ। ಅದು 50% ಇವತ್ತು ಏನು ನಮ್ಮ ಒಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯಲ್ಲಿ ಹೆಣ್ಮಕ್ಳಿಗೆ ಇವತ್ತು ಸಮಾನಾದ ಅವಕಾಶ। ಆದರೆ ಇನ್ನೂ ಹೆಚ್ಚು ಹೆಣ್ಮಕ್ಳು ಸ್ವಂತವಾಗಿ ಕೆಲಸ ಮಾಡಲಿಕ್ಕೆ ಮುಂದೆ ಬರಬೇಕು। ಆದರೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಲೋಕಸಭೆಗೆ ಇಬ್ಬರಿಗೆ 28 ಕ್ಷೇತ್ರಗಳಲ್ಲಿ 2 ಕಡೆ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಒಂದು ರೀತಿ ಸಮಾಧಾನವಾದಂಥ ಒಂದು ಸಂತೋಷವನ್ನು ತರ್ತಕ್ಕಂಥ ವಿಚಾರ ನನಗಾಗಲಿ ನಮ್ಮ ಹೆಣ್ಮಕ್ಳಿಗಾಗಲಿ ಮತ್ತು ನಿಮ್ಮದೇ ಆದಂಥ ಒಬ್ಬ ಸಹೋದರಿಗೆ ಸಿಕ್ಕಿರೋದನ್ನ ನೀವು ಕೂಡ ಸಂತೋಷ ಪಟ್ಟಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ। ಇವತ್ತು ನಾವು 2 ವಿಚಾರ ಇಟ್ಕೊಂಡು ಚುನಾವಣೆಗೆ ಹೋಗ್ತಿದ್ವಿ। ಮೊದಲು BJP ಅಭ್ಯರ್ಥಿಯ ವೈಫಲ್ಯ, ಅವರು ಇಷ್ಟು ದಿನ ಸಂಸದರಾಗಿ ವಿಜಯಪುರಕ್ಕೆ ಏನು ಕೊಡುಗೆ ಅವ್ರದ್ದು ಅನ್ನೋದು ಶೂನ್ಯ, ಇದು ಮೊದಲನೇದು। ಎರಡನೇದು, ಹೆಣ್ಮಕ್ಳು ಕೊಟ್ಟರೆ ಅವರು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಎರಡನೇ ವಿಚಾರ।
ಇದರಲ್ಲಿ ನಾವು ನಮ್ಮ ಪಾತ್ರ ಬಹಳ ದೊಡ್ಡದಿವತ್ತು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಏನು ನಮ್ಮ ಸುನೀತಾ ಚವ್ಹಾಣ್ ಅವರು ಆಯ್ಕೆಯಾಗಿದ್ದಾರೆ ಅಭ್ಯರ್ಥಿಯಾಗಿ, ಆ ಅಕ್ಕನ ಪರವಾಗಿ ನಾವೆಲ್ಲರೂ ಕೂಡ ಇವತ್ತು ನನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಇವತ್ತು 2 ಪಕ್ಷದ ಚಿಹ್ನೆ ಅಡಿನಲ್ಲಿ ನಾವು ಹೋಗಿ ಓಟ್ ಕೇಳ್ತೀವಿ. ಏನು ದೊಡ್ಡ ಗೌಡ್ರಿಂದ ಹಿಡಿದು ಇವತ್ತು ಜನತಾದಳದ ಒಂದು ಮೈತ್ರಿ ಆಗಿರೋದ್ರಿಂದ ಅವರ ಆಶೀರ್ವಾದ ಮತ್ತು ನಮ್ಮ ನಾಯಕರುಗಳು ಸಿದ್ದರಾಮಯ್ಯನವರ ಆಶೀರ್ವಾದದೊಟ್ಟಿಗೆ ಇವತ್ತು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಈ ಭಾಗದ ಸಚಿವರು ಆದಂತಹ MB ಪಾಟೀಲ್ ಸಾಹೇಬರ ಒಂದು ನೇತೃತ್ವದಲ್ಲಿ ಖಂಡಿತ ಈ ಒಂದು ಚುನಾವಣೆಯಲ್ಲಿ ಏನು ಮೈತ್ರಿದ ಅಭ್ಯರ್ಥಿಯಾದಂತಹ ಸುನೀತಾ ಚವ್ಹಾಣ್ ಅಕ್ಕನವರು ಖಂಡಿತ ಗೆಲುವನ್ನು ಸಾಧಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ನನ್ನಲ್ಲಿದೆ. ಆದರೆ ಇವತ್ತು ನಾಳೆಯಿಂದ ಹಿಡಿದು ನಾವು ಕುತ್ಕೊಳ್ತಕ್ಕಂಥ ಸಮಯ ಅಲ್ಲ. ಯಾಕಂದರೆ ಇದು ಯಾಕಪ್ಪ ನಾವು ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅನ್ನೋದು ಒಂದು ಪ್ರಶ್ನೆ. ಚುನಾವಣೆಗೆ ಹೋಗ್ತಾ ಇದ್ದೀವಿ. 2 ಕೋಮುವಾದಿ ಪಕ್ಷ, ಒಂದು ಜಾತ್ಯತೀತ ಪಕ್ಷ, ಒಗ್ಗಟ್ಟಾಗಿರ್ತಕ್ಕಂಥ ಪಕ್ಷ, ಇನ್ನೊಂದು ಕೋಮುವಾದಿ ಪಕ್ಷ. ಇವತ್ತು ನಾನೇನು ಹೇಳಬೇಕಾಗಿಲ್ಲ. ದೇಶದಲ್ಲಿ ಇವತ್ತು ಆಂತರಿಕವಾದಂಥ ಒಂದು ಎಮರ್ಜೆನ್ಸಿ ಇದೆ. ಯಾರಿಗೂ ಕೂಡ ಜೀವನ ಸುಧಾರಣೆ ಆಗಲಿಲ್ಲ. ಬರೀ ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಬಂದಿದ್ದಾರಲ್ಲ. ಇವತ್ತು ಹೇಳ್ತಾರೆ ಅವರು ಮೋದಿ ಮುಖವಾಡ ಇಟ್ಕೊಂಡು ಓಟ್ ಕೇಳ್ತಿದ್ದಾರೆ. ಅವರ ಸ್ವಂತ ವರ್ಚಸ್ಸಿಂದ ಅಲ್ಲ. BJP ಅಭ್ಯರ್ಥಿ ಅವ್ರ ಕೊಡುಗೆ ಶೂನ್ಯ ಅಂತ ಹೇಳಿದೆ. ಎಲ್ಲ ಕಡೆ 28 ಕ್ಷೇತ್ರಗಳಲ್ಲೂ ಕೂಡ ಮೋದಿ ಮುಖವಾಡ ಇಟ್ಕೊಂಡು ಮತ್ತೆ ಓಟ್ಗೆ ಹೋಗಿರ್ತಕ್ಕಂಥದ್ದು. ಅವ್ರು ಕೊಟ್ಟಂಥ ಆಶ್ವಾಸನೆಗಳೆಲ್ಲ ಸುಳ್ಳಾಗಿದೆ. ಏನೋ ನಿಜ ಆಗಿದೆಯಾ? 5 ವರ್ಷಗಳಿಂದ ಅವ್ರು ಕೊಟ್ಟಂತಹ ಪ್ರಣಾಳಿಕೆಯಲ್ಲಿ ಒಂದು ಹೇಳ್ತೀನಿ, ಹೆಣ್ಮಕ್ಳಿಗೆ ಪರವಾಗಿ ನಾನು 33% ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ. ನಮಗೆ ನೀವು ಅಧಿಕಾರ ಕೊಡಿ, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ 33% ರಿಸರ್ವೇಷನ್ ಕೊಟ್ಟು ಹೆಣ್ಮಕ್ಳಿಗೆ ಅವಕಾಶಗಳನ್ನ ಕೊಡ್ತೀವಿ ಅಂದರು. ಇದು ಮೋಸ ಆಗಿದೆ. ಅದ್ರ ಕಡೆಯೇ ಯೋಚನೆ ಮಾಡಲಿಲ್ಲ ಮೋದಿಯವರಾಗಲಿ BJPನವರಾಗಲಿ. ಒಂದು ವಿಚಾರ ಅದು. 2ನೇ ವಿಚಾರ, ಇವತ್ತು ಬೆಲೆ ಏರಿಕೆ ಅಂತಕ್ಕಂಥದ್ದು ಸರಿಯಾಗಿ ತಟ್ಟಿದ್ರೆ ಹೆಣ್ಮಕ್ಳಿಗೇನೆ. ಗಂಡಸ್ರಿಗೆ ಪಾಪ ದುಡ್ಡು ಹಾಕ್ತಿರಿ ತಾವು ಗೊತ್ತು, ಆದರೆ ದಿನ ಗ್ಯಾಸ್ ಹಚ್ಚೋರಿಗೆ ಆ ಗ್ಯಾಸ್ ಬೆಲೆ ಎಷ್ಟಾಗಿದೆ ಅಂತ ಹೆಣ್ಮಕ್ಳಿಗೆ ಗೊತ್ತಿರ್ತಕ್ಕಂಥದ್ದು. 350 450 ಇದ್ದಿದ್ದು ಇವತ್ತು 950ವರೆಗೂ ಆಗಿರ್ತಕ್ಕಂಥದ್ದು. ಮತ್ತು ಏನು ಉಜ್ವಲ ಯೋಜನೆಯಲ್ಲಿ ಉಚಿತವಾಗಿ ಕೊಡ್ತೀವಿ ಅಂತೇಳಿ ಅದು ಮೋಸ ಮಾಡಿದ್ದಾರೆ. ಸಬ್ಸಿಡಿನೂ ಬರ್ತಾ ಇಲ್ಲ. ಸಬ್ಸಿಡಿನೂ ಹಳ್ಳಿನಲ್ಲಿ ಇರ್ತಕ್ಕಂಥ ಗ್ಯಾಸ್ಗೆ ಬರ್ತಾ ಇಲ್ಲ. ಇದು ಮೋಸ ಆಗಿದೆ. 2ನೇದು, ಪೆಟ್ರೋಲ್ ಬೆಲೆ ರೈಸ್ ಆಗಿದೆ. 40 ರೂಪಾಯಿ ಕೊಡ್ತೀವಿ ಅಂದರು, ಅದನ್ನು ಮಾಡಲಿಲ್ಲ. 15 ಲಕ್ಷ ತುಂಬ್ತೀವಿ ಅಂದರು, ಅದನ್ನು ಮಾಡಲಿಲ್ಲ. ಒಂದಾದರೂ ಏನಾದರೂ ಒಪ್ಕೊಂಡು ಮಾಡಿದಾರ? ಅದು ಬಾಯಲ್ಲಿ ಹೇಳ್ದಂಗೆ ಏನಾದ್ರು ಮಾಡಿದ್ರೆ ಇಲ್ಲ. ಸುಳ್ಳು 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 ಸುಳ್ಳಿಟ್ಕೊಂಡು ಬರ್ತಾರಲ್ಲ BJP ಅಭ್ಯರ್ಥಿ, ಅವ್ರ ಹೆಸರು ಹೇಳೋದು ಇಲ್ಲ ನಾನು. ಯಾಕಂದರೆ ಅವ್ರಿಗೆ ನೀವು ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಲೇಬೇಕು. ಹೆಣ್ಮಕ್ಳು ಇವತ್ತು ಅರ್ಧದಷ್ಟು ಹೆಣ್ಮಕ್ಳಿದ್ದೀವಿ. ಇವತ್ತು ನಾನು ಯಾಕೆ ಅಣ್ಣಂದಿರನ್ನ ಕೇಳ್ಕೊಳ್ತಿದ್ದೀನಿ ಅಂದರೆ, ಹೆಣ್ಮಕ್ಳು ಇವತ್ತು 3 ಮಂದಿ 5 ಮಂದಿ ನಾವು ಬೂತ್ ಮಟ್ಟದಲ್ಲಿ ನಾವು ಗುಂಪಾಗಿ ಏನು ರೋಡ್ ಶೋಗೆ ಹೋಗೋದು ಬೇಡ, ಕ್ಯಾಂಡಿಡೇಟ್ ಹಿಂದೆ ಸುತ್ತೋದು ಬೇಡ, ಅಥವಾ ನಾಯಕರುಗಳಿಂದ ಸುತ್ತೋದು ಬೇಡ. ಬೂತ್ನಲ್ಲಿ ನಮ್ಮ ಬೂತ್ಗಳಲ್ಲಿ ನಾವು ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಕೈ ಮುಗಿದು ಹೆಣ್ಮಕ್ಳು ಮಾಡೋ ಕೆಲಸ ಅದು. ನೀವು ಹೋಗ್ಲಿಕ್ಕಾಗೋದಿಲ್ಲ. ಅಡುಗೆ ಮನೆವರೆಗೂ ನುಗ್ಗೋಕ್ಕೆ ಸ್ವಾತಂತ್ರ್ಯ ಇರೋದೇ ಹೆಣ್ಮಕ್ಳಿಗೆ. ಎಲ್ಲ ಮನೆಯಲ್ಲಿ ನೀವು ನುಗ್ಗಿ ಎಲ್ಲರನ್ನು ಕೈ ಹಿಡಿದು ಕೇಳಿಬಿಟ್ರೆ, ಕೈ ಮುಗಿದು ಕೇಳಿದ್ರೆ ಖಂಡಿತ ಹೆಣ್ಮಕ್ಳು ಎಷ್ಟಿದ್ದಾರೆ ಅಷ್ಟು ಓಟು ನಮ್ಮ ಸುನೀತಕ್ಕನಿಗೆ ಸಿಕ್ಕತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ನನಗಿದೆ. ಇವತ್ತು ಮೈತ್ರಿ ಪಕ್ಷದಲ್ಲಿ ನಾವು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇದು ನಮ್ಮ ಲೋಕಸಭೆಯಲ್ಲಿ ನಾವು ಗೆಲ್ಲಿಸ್ಕೊಂಡ್ರೆ ನಮ್ಮ ಪ್ರಧಾನಮಂತ್ರಿಯಾಗಿ ನಾವು ನಮ್ಮ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ರಾಹುಲ್ ಗಾಂಧೀಜಿ ಅವ್ರನ್ನ ಬಲಪಡಿಸ್ಲಿಕ್ಕೆ, ಕೈ ಬಲಪಡಿಸ್ಲಿಕ್ಕೆ, ನಮ್ಮ ನಾಯಕರುಗಳ ಬಲಪಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಹೆಣ್ಮಕ್ಳು ಮಾಡಬೇಕಾಗಿರೋದು ಇಷ್ಟೇ. ನೀವು ನಿಮ್ಮ ಜಾಗದಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ ಕೆಲಸ ಮಾಡೋಣ. ಮತ್ತು ಏನು ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಎಲ್ಲ ವೈಮನಸ್ಯವನ್ನು ಬಿಟ್ಟು ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಇವತ್ತು ಮಹಿಳಾ ಕಾಂಗ್ರೆಸ್ ಕೂಡ ಒಬ್ಬ ಮಹಿಳಾ ಅಭ್ಯರ್ಥಿಯ ಪರವಾಗಿ ಪಕ್ಷಾತೀತವಾಗಿ ನಾವು ಒಗ್ಗಟ್ಟಾಗಿ ನಿಲ್ತೀವಿ. ಗೆಲ್ಲಿಸ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಖಂಡಿತ ಅವ್ರು ಗೆಲ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಗಳು ಹಾಗೂ ಎಲ್ಲ
ಅವರಿಗೆ ಸನ್ಮಾನ ಮಾಡಿದ್ದಾರೆ. ಬಸವನ ಬಾಗೇವಾಡಿ ಬ್ಲಾಕ್ ಇಂದ ಮಾನ್ಯ ರಾಜ್ಯ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಮೆಂಬರ್. ಮಾಧ್ಯಮದ ಮಿತ್ರರಿಗೆ ನಮ್ಮೆಲ್ಲರ ಪರವಾಗಿ ಕ್ಯಾಂಡಿಡೇಟ್ ಬಂದಿದ್ದಾರೆ, ಅವ್ರ ಪರವಾಗಿ ನಾನು ಇವಾಗ ಮಾತಾಡ್ತಾ ಇದ್ದೆ. ಇವತ್ತು ನಾವೆಲ್ಲರೂ ನಿಮ್ಮನ್ನು ಒಗ್ಗಟ್ಟಾಗಿ ಗೆಲ್ಲಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಏನು BJP ವೈಫಲ್ಯಗಳನ್ನ ನಾವು ಮಾತಾಡಬೇಕು, ಕಾಂಗ್ರೆಸ್ನ ಸಫಲಗಳನ್ನ ಮಾತಾಡಬೇಕು. ನಾವು ನುಡಿದಂತೆ ನಡೆದಿದ್ದೀವಿ ಅಂದರೆ ಒಂದಷ್ಟು ಅನ್ನಭಾಗ್ಯವನ್ನು ಕೊಟ್ಟಿದ್ದೀವಿ, ಬಡವರನ್ನ ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ, ಇಂದಿರಾ ಕ್ಯಾಂಟೀನ್ ಅಂಥದ್ದನ್ನು ತಂದಿದ್ದಾರೆ, ಮಾತೃಪೂರ್ಣ ಭಾಗ್ಯಗಳಾದ ಮಹಾಪೂರವನ್ನೇ ಹರಿಸಿದ್ರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಬಹಳ ಅಚ್ಚುಕಟ್ಟಾಗಿ ಇವತ್ತು ನಡೆದಿದೆ. ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕ ಯುವತಿಯರ ಪರವಾಗಿ ಇರ್ತಕ್ಕಂಥ ಏನಾದರೂ ಪಕ್ಷ ಇದೆ, ಅದು ಹೆಣ್ಮಕ್ಳ ಪರವಾಗಿ ಇರ್ತಕ್ಕಂಥ ಪಕ್ಷ ಏನಾದರೂ ಕಾಂಗ್ರೆಸ್ ಪಕ್ಷ. ಜೊತೆಗೆ ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಜನತಾದಳದ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅಣ್ಣನವರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಕೂಡ ನಾವು ಬಡವ್ರ ಪರವಾಗಿ ಕೆಲಸ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು. ಹಾಗಾಗಿ ಇವತ್ತು ಖಂಡಿತ ನನಗೆ ವಿಶ್ವಾಸ ಇದೆ, ಏನು ವಿಜಯಪುರ ಜಿಲ್ಲೆಯ ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಮತ್ತು ಎಲ್ಲರೂ ಕೂಡ ಇವ್ರನ್ನ ಸುನೀತಕ್ಕವ್ರನ್ನ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸ್ಕೊಳ್ತೀರಾ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಆದರೆ ಇವತ್ತು ಕುತ್ಕೋಬಾರ್ದು, ನಾವು ನಾಳೆಯಿಂದ ತುಂಬ ಕೆಲಸ ಮಾಡಬೇಕು. ಅವರು ಸುಳ್ಳಿನ ಮುಖವಾಡ ಇಟ್ಕೊಂಡೆ ಸುಳ್ಳನ್ನು ಬೇಗ ಜನ ನಂಬ್ತಾರೆ. ಆಮೇಲೆ ನಮ್ಮ ರಾಹುಲ್ ಗಾಂಧಿ ಅವರ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಬಡವ್ರನ್ನ ಮೇಲೆತ್ತಕ್ಕಂಥದ್ದು, ವರ್ಷಕ್ಕೆ 76,000, 12,000 ಇರ್ತಕ್ಕಂತಹ ಇನ್ಕಮ್ ಒಳಗೆ ಇರ್ತಕ್ಕಂತಹ BPL ಬಡ ಕುಟುಂಬಗಳಿಗೆ 76,000 ಕೊಟ್ಟು 72,000 ತಿಂಗಳಿಗೆ 6,000 ಕೊಟ್ಟು ಅವ್ರನ್ನ ಬಡತನ ರೇಖೆಯಿಂದ ಮೇಲ್ದರ್ಜೆಗೆ ಅದಂತೂ ಬಹಳ ಬ್ಯೂಟಿಫುಲ್ ಆದಂಥ ಪ್ರೋಗ್ರಾಮು. ಯಾರೂ ಕೂಡ ಬಡವ್ರ ಪರವಾಗಿ ಯೋಚನೆ ಮಾಡಿರಲ್ಲ. ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಅನ್ನೋ ಒಂದು ಯೋಜನೆಯನ್ನು ತಂದು ಬಡವರಿಗಾಗಿ ಸೂರನ್ನು ಕೊಟ್ಟರು, ಊಟವನ್ನು ಕೊಟ್ಟರು. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಅನೌನ್ಸ್ ಮಾಡಿದ್ದಾರೆ. ಅದು ಸಫಲವಾಗಬೇಕಾದ್ರೆ ನಾವು ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಈ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅವ್ರ ಕೈನ ಬಲಪಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಮೊದಲನೇ ಬಾರಿ ಬಂದರೂ ಕೂಡ ಇಷ್ಟೊತ್ತಿನಲ್ಲಿ ಬಂದರೂ ಕೂಡ ಬಹಳ ಪ್ರೀತಿಯಿಂದ ತಾವು ಕಾಯ್ಕೊಂಡು ನನಗೋಸ್ಕರ ನನ್ನ ತಂಡಕ್ಕೋಸ್ಕರ ಕಾಯ್ಕೊಂಡು ಭಾಳ ಪ್ರೀತಿಯನ್ನು ತೋರಿಸಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಂದಿಸಿ ನಮ್ಮ ಅಭ್ಯರ್ಥಿಯ ಪರವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ JDS. ಮೊದಲನೇದಾಗಿ ಎಲ್ಲರಿಗೆ ಸ್ವಲ್ಪ ತಡವಾಗಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ, ಅಣ್ಣಂದಿರಿಗೂ ಅಕ್ಕಂದಿರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಈ ಒಂದು ಬಿಜಾಪುರ ಜಿಲ್ಲೆಯ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದರೆ, ಒಂದು ಸ್ವತಂತ್ರ ಸಿಕ್ಕಾಗಿಂದನೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಅನ್ನೋದು ಒಂದು ಪುಟದಲ್ಲಿತ್ತು. ಆದರೆ ಇಂದಿನ ದಿನಮಾನದಲ್ಲಿ ಮಹಿಳೆಯರನ್ನು ಗುರುತಿಸಿ ಒಂದು MP ಕ್ಯಾಂಡಿಡೇಟನ್ನು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದಾರೆ. ಅದು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ಹಾಗೂ ರಾಷ್ಟ್ರೀಯ ಪಕ್ಷ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಎರಡೂ ಪಕ್ಷಗಳ ನಾಯಕರುಗಳು ಕೂಡಿ ಒಂದು ಬಿಜಾಪುರ ಜಿಲ್ಲೆಗೆ ಒಂದು ಬರನಾಡು ಜಿಲ್ಲೆ ಅಂತ ಏನು ಕೂಗು ಬರ್ತಾ ಇದೆ, ಅದು ಹೋಗಲಾಡಿಸೋಕ್ಕೆ ಸಂದರ್ಭ ಬಂದಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳಷ್ಟು ನನಗೆ ಅಕ್ಕ ಪುಷ್ಪಾ ಅಮರನಾಥ್ ಮೇಡಮ್ ಅವರು ಬಾಗಲಕೋಟೆಯಿಂದ ಇಷ್ಟು ತಡವಾಗಿದ್ದರೂ ಕೂಡ ಅವರಲ್ಲಿರುವಂಥ ಒಂದು ಶಕ್ತಿ, ಎಲ್ಲ ಅಕ್ಕಂದಿರುಗಳಿಂದ ಇರುವಂಥ ಒಂದು ಶಕ್ತಿ, ತಮ್ಮೆಲ್ಲ ಅಣ್ಣಂದಿರು ಕೂಡ ಶಕ್ತಿ ತುಂಬಿದ್ದೇ ಆಗಿದ್ದರೆ ಆ ಶಕ್ತಿ ಇವಾಗ ಬೆವರನ್ನೇ ಸುರಿಸ್ತಾ ಇದ್ದಾರೆ ಎಲ್ಲರೂ. ಇಂಥ ದುಡಿಮೆಯಲ್ಲಿ ತಾವು ಬೆವರನ್ನು ಸುರಿಸಿ ನನಗೆ ಒಂದು ವೇಳೆ ಗೆಲ್ಲಿಸಿದಾಗಿದ್ದರೆ ಗೆಲ್ಲಿಸ್ತೀರಂತೂ ಕೂಡ ಭಾವಿಸಿದ್ದೇನೆ. ಆ ಕೂಗು, ಈ ಬೆವರಿನ ಹನಿ ನನ್ನ
ಕಣ್ಣೀರನೆ ಅಂತ ಅಂದ್ಕೊಂಡು ಆ ಶಕ್ತಿ ನಾನು ಎಲ್ಲಿ ಕೂಗ್ತೀನಿ ಅಂತ ಹೇಳಿದರೆ, ಬಿಜಾಪುರ ಜಿಲ್ಲೆಯ ಮಹಿಳೆ ಇವತ್ತು ಡೆಲ್ಲಿಯಲ್ಲಿ ನನ್ನ ಕೂಗನ್ನೆತ್ತಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಮೇಡಮ್ ಅವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇವಾಗ ನಮ್ಮ ಕಾಂಗ್ರೆಸ್ ಇದು ಆಗಿರ್ಬೋದು, JDS ಆಗಿರ್ಬೋದು, ಪ್ರತಿಯೊಂದು ಅಂತ ಭಾಳ ಚೆನ್ನಾಗಿ ಹೇಳಿದ್ದಾರೆ. ರಿಪೀಟ್ ಹೇಳೋದು ಬೇಡ. ಹಾಗಾಗಿ ನಮ್ಮ ಎರಡೂ ಪಾರ್ಟಿಗಳು ಒಂದೇ ಇರುವಾಗ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ಹಾಗಾಗಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರ ಮಾತಿಗೆ ಎಲ್ಲ ತಮ್ಮ ಸ್ತ್ರೀ ಶಕ್ತಿ ಆಗಿರ್ಬೋದು, ಸ್ತ್ರೀ ಶಕ್ತಿ ಅನ್ನೋಕ್ಕಿಂತ ತಮ್ಮ ಶಕ್ತಿ ಬಹಳಷ್ಟು ನನಗೆ ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಮಹಿಳೆಯರು ಒಂದು ಅಡುಗೆ ಮನೆಯಲ್ಲಿ ಇರಬಾರ್ದು. ಅವರಲ್ಲಿ ಆ ಕೂಗನ್ನು ಹೋಗಬೇಕು ಅಂತ ನಾವು ತಿಳಬಲ್ಲವರು ಸ್ವಲ್ಪ ಅವರ ಕೂಗಿಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಸ್ವಲ್ಪ ಅವೇರ್ನೆಸ್ ಮೂಡೋದು ಭಾಳ ಇಂಪಾರ್ಟೆಂಟ್ ಅದ ರೀ. ಇವಾಗ ಕೆಲವೊಬ್ಬರು ನನಗೆ ಪ್ರಶ್ನೆಯನ್ನು ಹಾಕಿದ್ದಾರೆ, ಮೇಡಮ್ ಕಾಂಗ್ರೆಸ್ ನಿಂದಿತ್ತಿರಾಗ JDS ಅವರಿಗೆ ಭಾಳಷ್ಟು ಅವೇರ್ನೆಸ್ ಮೂಡಿಸ್ಬೇಕಾಗಿದೆ ರೀ ಇವಾಗ. ಯಾಕಂತಂದ್ರೆ JDS ಇದ್ದರೂ ಕೂಡ ನಮ್ಮ ಕಾಂಗ್ರೆಸ್ ಓಟ್ ಹಾಕಬೇಕು ಅನ್ನುವಂಥದ್ದು ಕೂಗು ಎಲ್ಲ ತಾಯಂದಿರು ಮಾಡಬೇಕು, ಅಣ್ಣಂದಿರು ಮಾಡಬೇಕಂತೇಳಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡು ಮೇಡಮ್ ಅವರಿಗೆ ಇಷ್ಟು ತಡವಾಗಿದ್ದರೂ ಕೂಡ ಇಷ್ಟು ಹುಮ್ಮಸ್ಸಿನಿಂದ ಇಂಥ ಕಾರ್ಯ ಪಾಲ್ಗೊಂಡು ತಮ್ಮ ಶಕ್ತಿ ನನಗೆ ತುಂಬ್ತಾ ಇದ್ದೀರಿ ಮೇಡಮ್. ತಮ್ಮ ಹೆಸರಿಗೆ ನಾನು ಯಾವಾಗಲೂ ಕೂಗು ಯಾವಾಗಲೂ ನನ್ನ ಜೊತೆ ಇರ್ತದೆ ಅಂತೇಳಿ ಸಂದರ್ಭ ಹೇಳ್ತಾ, ಭಾರತ ಮಾತೆ ಜೈ JDS, ಜೈ ಕಾಂಗ್ರೆಸ್ ಅಂತ ಹೇಳ್ತಾ ಧನ್ಯವಾದಗಳಂತ. ಜೈ ಭಾರತ ಮಾತೆ. और खबरों के लिए जुड़े रहिएगा आपके अपने चैनल बीजापुर समय के साथ।